ಫ್ರೆಂಡ್ಸ್, ಇವತ್ತು ನಮ್ಮ ಮನೇಲಿ ಏನು ಸ್ಪೆಷಲ್ ಇದೆ ಅಂತ ಗೊತ್ತಾ ನಿಮಗೆ? ಇವತ್ತು ನಮ್ಮ ಮನೆಯಲ್ಲಿ ನಮ್ಮ ಪುಟಾಣಿ ತರಲೆ ಬರ್ತಾ ಇದ್ದಾನೆ. ನಮ್ಮ ತಮ್ಮ ನನ್ನ ಚಿಕ್ಕ ತಮ್ಮ ಬರ್ತಾ ಇದ್ದಾನೆ. ಅದಕ್ಕೋಸ್ಕರ ನಾವು ವೇಟ್ ಮಾಡ್ತಾ ಇದ್ದೀವಿ. ಹಾಸ್ಟೆಲಿಂದ ಬರ್ತಿದ್ದಾನೆ. ಇವಾಗ ಅವ್ನು ಬಂದಮೇಲೆ ನಿಮಗೆ ಎಲ್ಲರಿಗೂ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀವಿ, ಆಯಿತಾ? ಅಲ್ಲಿವರೆಗೂ ನಮ್ಮ ಚಾನೆಲ್ನ ನೋಡ್ತಾ ಇರಿ. ಇವತ್ತು ತುಂಬ ದಿವಸ ಆದಮೇಲೆ ನಮ್ಮ ತಮ್ಮ ಹಾಸ್ಟೆಲಿಂದ ಮನೆಗೆ ಬಂದಿದ್ದಾನೆ. ಇಲ್ಲಿ ನೋಡಿ, ಬಂದ ತಕ್ಷಣ ಎಷ್ಟು ಪ್ರೀತಿಯಿಂದ ನಮ್ಮ ಮಮ್ಮಿನ ಅಪ್ಕೊಂಡು ತುಂಬ ರಜೆಯಲ್ಲಿ ತುಂಬ ಎಂಜಾಯ್ ಮಾಡಬೇಕಂತ ಬಂದಿದ್ದಾನೆ. ಇವಾಗ ಇನ್ನು ಮುಂದಿನ ವೀಡಿಯೋಗಾಗಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಡ್ತಾ ಇರಿ. ಹೀಗೆ ಇನ್ನೂ ತುಂಬ ಚೆನ್ನಾಗಿ ವೀಡಿಯೋಸ್, ಎಂಟರ್ಟೈನ್ಮೆಂಟ್ ತುಂಬ ಚೆನ್ನಾಗಿ ಬರುತ್ತೆ ನಮ್ಮ ಚಾನಲಲ್ಲಿ ನಿಮಗೆ. ನೋಡಿ, ಬಂದ ತಕ್ಷಣ ನಮ್ಮ ಮಮ್ಮಿನ ಅಪ್ಕೊಂಡು ಒಳಗೆ ಹೋಗ್ತಾ ಇದ್ದಾನೆ. ಒಳಗೆ ಹೋಗಿ ಬಂದಮೇಲೆ ಅವ್ನಿಗೆ ನೆನಪಾಯ್ತು ಅನಿಸುತ್ತೆ. ಅವ್ರು ಬಂದ ತಕ್ಷಣ ಅವ್ರ ಆಶೀರ್ವಾದ ತೊಗೋಬೇಕಿತ್ತು ಅಂತ, ಅದಕ್ಕೆ ಮತ್ತೆ ಬಂದು ಆಶೀರ್ವಾದ ತೊಗೊತಾ ಇದ್ದಾನೆ. ಇಲ್ಲಿ ನೋಡಿ, ಆಶೀರ್ವಾದ ತೊಗೊಂಡು ವಾಪಸ್ ಹೋಗ್ತಾ ಇದ್ನ. ಆಶೀರ್ವಾದ ತೊಗೊಂಡು, ಮಮ್ಮಿ ನಾನು ನಿಮ್ಮನ್ನು ತುಂಬ ಮಿಸ್ ಮಾಡಿಕೊಂಡೆ, ಪಾಪ ತುಂಬ ಮಿಸ್ ಮಾಡಿಕೊಂಡೆ ಅಂತ ಹೇಳ್ಕೊಂಡು ಎಂಜಾಯ್ ಮಾಡ್ತಾ ಇದ್ವಿ. ಮತ್ತು ಅವನಿಗೆ ನೆನಪಾಯ್ತು ನಮ್ಮದು ಆಕಳ ಹತ್ರ ಹೋಗಬೇಕು ಅಂತ. ತುಂಬ ದಿವಸ ಆಯಿತು ಆಕಳ ನೋಡಿರಲಿಲ್ಲ ಅಂತೆ. ಆಕಳ ನೋಡೋಕ್ಕೆ ಹೋಗ್ತಾ ಇದ್ದ. ಅವನು ತುಂಬಾ ನೆನಪು ಮಾಡ್ಕೊತಿದ್ನಂತೆ. ಆಕಳಂತ ಹೋಗಿ ನೋಡಿಲಿ ಎಷ್ಟು ಚೆನ್ನಾಗಿ ಅದ್ರ ಮೈ ಎಲ್ಲ ಕೈಯಾಡಿಸ್ತಾ ಇದ್ದಾನೆ. ನಿಮ್ಮೆಲ್ರಿಗೂ ಗೊತ್ತಿದೆ ಅಲ್ಲ, ನಮ್ಮ ಚಂದ್ರಿಕಾ ಇದ್ದಾಳೆ ಮತ್ತು ನಮ್ಮ ಗೌರಿ. ಅವರೆಲ್ಲರೂ ನಮಗೆ ಒಂಥರ ಫ್ಯಾಮಿಲಿ ಮೆಂಬರ್ಸ್ ಇದ್ದಾಗೆ. ನಮ್ಮ ಗೌರಿ ಚಂದ್ರಿಕಾ ಅಂದರೆ ನಮ್ಮ ಆಕಳು, ಮತ್ತು ಅದ್ರ ಕರು ಇದೆ ಅಲ್ಲ ಅದು. ಅದನ್ನು ತುಂಬ ದಿವಸ ಆಗಿತ್ತಂತೆ. ಅವನು ಅದಕ್ಕೆ ಬಂದು ಸ್ವಲ್ಪ ಹೇಗಿದೆ, ಏನು ಮಾಡ್ತಿದೆ ಅಂತ ನೋಡೋಕ್ಕೆ ಅಂತ ಬಂದಿದ್ದಾನೆ. ನೋಡಿ, ಇವಾಗ ಅದಕ್ಕೆ ನೀರು ಕುಡಿಸೋ ಟೈಮ್ ಆಗಿತ್ತು, ಹಾಗಾಗಿ ನೀರು ಕುಡ್ಸೋಕ್ಕೆ ಅಂತ ತೊಗೊಂಡು ಹೋಗ್ತಾಯಿದ್ರು. ಮತ್ತು ನಾವು ಸಾಯಂಕಾಲ ಆಯಿತು. ಸಾಯಂಕಾಲ ನಾವು ಎಲ್ಲರೂ ನಮ್ಮ ಮನೆ ದೇವ್ರ ಜಾತ್ರೆಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ, ಜಾತ್ರೆಗೆ ಹೋಗ್ತಾ ಇದ್ವಿ ಕಾರಲ್ಲಿ ಫುಲ್ ಸಾಂಗ್ ಹಚ್ಕೊಂಡು. ಫುಲ್ ಎಂಜಾಯ್ ಮಾಡಿಕೊಂಡು ನಮ್ಮ ಮನೆ ದೇವ್ರ ಜಾತ್ರೆಗೆ ಹೋಗ್ತಾ ಇದ್ದೀವಿ. ಮತ್ತು ತುಂಬಾ ಎಂಜಾಯ್ಮೆಂಟ್ ಇದೆ. ಇಲ್ಲಿ ನೋಡಿ, ತುಂಬ ಸಖತ್ತಾಗಿ ಎಂಜಾಯ್ ಮಾಡ್ತಿದ್ದೀವಿ. ಅವನಿಗೆ, ನಮ್ಮ ತಮ್ಮನಿಗಂತೂ ತುಂಬ ದಿವಸ ಆದಮೇಲೆ ಎಲ್ಲೋ ಹೊರಗಡೆ ಹೋಗ್ತಿದ್ದೀವಿ ಅಂತ ಡಬಲ್ ಖುಷಿ ಆಗ್ತಿದೆ. ಅವನ ಮುಖ ನೋಡಿ ಇಲ್ಲಿತ್ತು ಎಷ್ಟು ಖುಷಿಯಾಗಿದ್ದಾನೆ ಅಂತ. ಹಾಯ್ ಹೆಲೋ ಮಾಡೋಕ್ಕೆ ಅವನಿಗೆ ತುಂಬಾ ಖುಷಿ ಆಗ್ತಿದೆ ಅಂತೆ. ಹಾಗಾಗಿ ನಾವು ತುಂಬ ಎಂಜಾಯ್ ಮಾಡಿಕೊಂಡು ಜಾತ್ರೆಗೆ ಹೋಗ್ತಿದ್ವಿ. ಮತ್ತು ಜಾತ್ರೆಗೆ ಹೋಗಬೇಕಾದ್ರೆ ಅಲ್ಲಿ ನೋಡಿ, ಸೈಡಲ್ಲಿ ತುಂಬ ಜನ ಹೋಗ್ತಾಯಿದ್ರು. ಮನೆ ದೇವ್ರ ಜಾತ್ರೆಗೆ ತುಂಬ ರಶ್ಶು. ಟ್ಯಾಕ್ಟ್ರ್ ಎಲ್ಲ ನಮ್ಮ ಮೊದಲಿಂದ ಇಲ್ಲಿ ಹಳ್ಳಿಯಲ್ಲೆಲ್ಲ ಟ್ಯಾಕ್ಟ್ರಲ್ಲೆಲ್ಲ ಜಾಸ್ತಿ ಹೋಗೋದು. ಟ್ಯಾಕ್ಟ್ರು ಮತ್ತು ಚಕ್ಕಡಿ ಬಂಡಿಯಲ್ಲಿ ಹೋಗ್ತಾಯಿದ್ರು. ಈ ಮುಂದೆ ನೋಡಿ, ಇಲ್ಲಿ ಬಂದರು, ಒಂದು ಬಂಡಿಯಿಂದ ಬೈಕ್ ರೈಡಿಂಗ್ ಅಂತ ಹೋಗ್ತಾ ಇದ್ದಾರೆ ಟೀಮ್ ಕಟ್ಕೊಂಡು. ಎಷ್ಟು ಚೆನ್ನಾಗಿದೆ ನೋಡಿ ವ್ಯೂಸ್, ನಿಮಗೋಸ್ಕರ ತೋರಿಸ್ತಾ ಇದ್ದೀವಿ. ನೀವು ಕೂಡ ಮಿಸ್ ಮಾಡ್ಕೋಬಾರ್ದು ಅಂತ. ಇಲ್ಲಿ ನೋಡಿ ಎಷ್ಟು ಸಖತ್ತಾಗಿ ಬೈಕ್ ರೈಡಿಂಗ್ ಹೋಗ್ತಿದೆ ಅಂದರೆ. ಮತ್ತು ಅದ್ರ ಮುಂದೆ ಒಂದು ಬಂಡಿ ಹೋಗ್ತಿದೆ, ಅದ್ರ ಹಿಂದೆ ಹೋಗ್ತಾ ಇದ್ದಾರೆ ಈ ಬೈಕ್ ರೈಡರ್ಸು. ಅಲ್ಲಿ ನೋಡಿ, ನಾವು ವೀಡಿಯೋ ಮಾಡ್ಕೊತಿದ್ದೀವಿ ಅಂತ ನೋಡಿದ ತಕ್ಷಣ ಎಲ್ಲರೂ ಅಕ್ಕ ನೀವು ಹೋಗಿ ಮುಂದೆ ಅಂತ ಎಲ್ಲರೂ ಜಾಗ ಬಿಡ್ತಾಯಿದ್ರು. ನಮ್ಮನ್ನು ಕೂಡ ಚೆನ್ನಾಗಿರಿ ವೀಡಿಯೋ ಮಾಡ್ಕೊಳ್ಳಿ ಅಂತ ಹೇಳ್ತಾಯಿದ್ರು. ಅಲ್ಲಿ ನೋಡಿ, ಮುಂದೆ ಬಂಡಿ ಎತ್ತುಗಳನ್ನ ತೊಗೊಂಡು ಜಾತ್ರೆಗೆ ಹೋಗೋದು ಇಲ್ಲಿ ಹಳ್ಳಿಯಲ್ಲೆಲ್ಲ ತುಂಬಾ ಇಷ್ಟಪಟ್ಟು ಹೋಗ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಎತ್ತು ಎಲ್ಲ, ಎಷ್ಟು ಚೆನ್ನಾಗಿ ತೊಗೊಂಡು ಹೋಗ್ತಾರೆ ಅಂತ. ಮತ್ತು ನೋಡಿ, ನಮ್ದು ಇಲ್ಲಿ ಬಂತು ನಮ್ಮ ಮನೆ ದೇವ್ರದ್ದು ದ್ವಾರ ಬಾಗ್ಲ ಬಂತು. ಇಲ್ಲಿಂದ ಒಳಗಡೆ ಹೋಗ್ತಾ ಇದ್ದೀವಿ. ಇವಾಗ ಹೋಗಿ ನಮ್ಮ ಮನೆ ದೇವರು ಬರುತ್ತೆ. ಇಲ್ಲಿ ನೋಡಿ ಬಂದ್ವಿ ನಾವು. ಇವಾಗ ಕಾರ್ ಪಾರ್ಕ್ ಮಾಡಿ ಅಲ್ಲಿ ಜಾತ್ರೆಗೆ ಒಳಗಡೆ ಹೋಗ್ತೀವಿ. ತುಂಬ ರಶ್ ಇರೋ ಕಾರಣ ಸ್ವಲ್ಪ ದೂರನೇ ಪಾರ್ಕ್ ಮಾಡಬೇಕಾಗುತ್ತೆ ಕಾರ್ನ. ಹಾಗಾಗಿ ನಾವು ಇಲ್ಲಿಂದ ಸ್ವಲ್ಪ ದೂರ ನಡ್ಕೊಂಡೇ ಹೋಗಬೇಕು. ಇಲ್ಲಿಂದ ನೋಡಿ ತುಂಬಾ ಗಾಡಿಗಳಿದೆ ಎಲ್ಲ. ಇವಾಗ ಬಂದುಬಿಟ್ಟು ನಾವು ವೀಡಿಯೋಸ್ ಮಾಡಿಕೊಂಡು ನಿಮಗೆ ತೋರಿಸ್ತಾ ಹೋಗ್ತೀವಿ, ಆಯಿತಾ? ನೋಡಿ, ಇವಾಗ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು. ಅಲ್ಲಿಂದ ತೇರು ಇನ್ನೂ ಟೈಮ್ ಆಗಿಲ್ಲ, ತೇರು ಎಳಿಸ್ಬೇಕು. ಇವಾಗ ಸಾಯಂಕಾಲ ಹೊತ್ತು ತುಂಬ ಚೆನ್ನಾಗಿ ಒಂದು ಸನ್ಸೆಟ್ ಬಂತು. ಇಲ್ಲಿ ನೋಡಿ, ಸನ್ಸೆಟ್ಟು ಎಷ್ಟು ಸಖತ್ತಾಗಿ ಕಾಣ್ತಿತ್ತು ಅಂದರೆ ಕ್ಯಾಮ್ರಾದಲ್ಲಿ ಅಷ್ಟು ಕ್ಲಿಯರಾಗಿ ಕಾಣಿಸ್ಲಿಲ್ಲ, ಮತ್ತು ರಿಯಲಾಗಿ ಮಾತ್ರ ತುಂಬ ಚೆನ್ನಾಗಿತ್ತು. ಈ ಜಾತ್ರೆಗೆ ಇದು ದೌನ ತೊಗೊತಾ ಇದ್ರು. ಅದು ಏನೋ ತುಂಬ ಹಳೆಯ ಪದ್ಧತಿ ಅಂತೆ. ನಮ್ಮ ಮಮ್ಮಿ ತೊಗೊತಾ ಇದ್ರು ಹಳೆಯ ಪದ್ಧತಿ ಪ್ರಕಾರ.
ಅದು ಏನೋ ಜಾತ್ರೆಗೆ ಬೇಕೆ ಅಂತೆ ದವನ ತೇರಿಗೆ ಹಾಕೋಕ್ಕೆ. ಇದು ತುಂಬ ರಶ್ ಮಾರ್ರೆ, ಎಷ್ಟು ತುಂಬ ರಶ್ ಇತ್ತು ಜಾತ್ರೆಯಲ್ಲಿ. ಅಲ್ಲಿ ನೋಡಿ ತೇರು ಸಾಗಾಗ್ತಿದೆ ಇವಾಗ, ತೇರನ್ನು ಸಾಗಾಗ್ತಿದೆ ಅಲ್ಲ, ಹಾಗಾಗಿ ತುಂಬಾ ರಶ್ ಇತ್ತು. ಕಾಲಿಡೋಕೆ ಜಾಗ ಇರಲಿಲ್ಲ, ಆ ರೇಂಜಿಗೆ ರಶ್ಶು. ಏನಂತ ಹೇಳೋದು ನಿಮಗೆ. ತುಂಬಾ ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡು ರಶ್ನಲ್ಲಿ ವೀಡಿಯೋಸ್ ಮಾಡ್ಕೊತಾ ಇದ್ವಿ. ಇಲ್ಲಿ ನೋಡಿ ತುಂಬ ರಶ್ ಇತ್ತು ಮಾತ್ರ. ಇವಾಗ ನಾವು ಸ್ವಲ್ಪ ಸುಸ್ತಾಗಿತ್ತು ಅಂತ ಇವಾಗ ಗೋಬಿ ತಿನ್ನೋಣ ಅಂತ ಗೋಬಿ ತಿನ್ನೋಕೆ ಅಂತ ಹೋದ್ವಿ. ತೇರು ಸಾಗಾಗ್ತಿತ್ತಲ್ಲ, ಹಾಗಾಗಿ ಇವಾಗ ಗೋಬಿ ಆರ್ಡ್ರ್ ಕೊಟ್ಟು ಇಲ್ಲಿ ವೇಟ್ ಮಾಡ್ತಾ ಇದ್ದೀವಿ ಗೋಬಿ ತಿನ್ನೋಕ್ಕೆ. ಆರ್ಡ್ರ್ ಅವ್ರು ಇನ್ನೂ ಕೊಟ್ಟಿಲ್ಲ. ಆರ್ಡ್ರ್ ಕೊಟ್ಟ ತಕ್ಷಣ ನಿಮಗೆ ಇಲ್ಲಿ ಬಂತು ನೋಡಿ, ನಮ್ಮ ಅಪ್ಪಗೆ ತಂದು ಕೊಟ್ಟರು ನಮಗೆ. ನಾನು ಬೇರೆ ಕಾಲೇಜಿಂದ ಬಂದ ತಕ್ಷಣ ಹಸುವಾಗಿತ್ತು, ಏನೂ ತಿಂದಿರಲಿಲ್ಲ. ಹಾಗಾಗಿ ನಮ್ಮ ಅಪ್ಪ ಗೋಬಿ ತಿನ್ನೋಣ ಬನ್ನಿ ಅಂತ ತಿನ್ಸಕ್ಕೆ ಕರ್ಕೊಂಡೋಗಿದ್ರು. ಗೋಬಿ ತಿನ್ಕೊಂಡು ಬಂದು ಅಲ್ಲಿ ನೋಡಿ ಗೋಬಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ವಿ. ಫಸ್ಟ್ ಟೈಮ್ ನಮ್ಮ ಈ ಫ್ಯಾಮ್ಲಿ ಜೊತೆ ತುಂಬ ಇಷ್ಟೊಂದು ಎಂಜಾಯ್ಮೆಂಟ್ ಮಾಡ್ತಾ ಇದ್ದಾನೆ ನಮ್ಮ ತಮ್ಮ. ಅವನಿಗೆ ಹಾಸ್ಟೆಲಲ್ಲೆಲ್ಲ ಈ ಥರ ಮೆಮ್ರೀಸ್ ಸಿಗಲ್ಲ. ಇಲ್ಲಿ ನೋಡಿ ತೇರಿನ ಮುಂದೆ ಇದು ಹಗ್ಗ ತೊಗೊಂಡು ಹೋಗ್ತಾ ಇದ್ದಾರೆ. ತೇರು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ನಮ್ಮ ಕಾಲೇಶ್ವರದ್ದು ತೇರಿದು ಜಾತ್ರೆ ಇದೆ ಇವತ್ತು. ಕಾಲೇಶ್ವರ ಜಾತ್ರೆದು ತೇರು, ಅದೇ ನಮ್ಮ ಮನೆ ದೇವರು. ಆವಾಗಲೇ ಹೇಳಿದಾಗೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಸಾಗಾಗ್ತಿದೆ ತೇರು. ತೇರು ಸಾಗಾಗೋದೇ ಒಂದು ದೊಡ್ಡ ಖುಷಿ ಇಲ್ಲಿ. ತೇರು ಸಾಗಾದ ತಕ್ಷಣ ಎಲ್ಲರೂ ಎಷ್ಟು ಚೆನ್ನಾಗಿ ಚಪ್ಪಾಳೆ ತಟ್ತಿದ್ರು ಗೊತ್ತಾ. ಆರಾಮಾಗಿ ತೇರು ಸಾಗಾಯಿತು, ಇನ್ಯಾವುದೂ ಸಮಸ್ಯೆ ಬರಲ್ಲ ಅಂತ. ತೇರು ಸಾಗಾಯಿತು ಮತ್ತು ತೇರನ್ನ ನಮಸ್ಕಾರ ಮಾಡಿಕೊಂಡು ನಾವು ವಾಪಸ್ ಜಾತ್ರೆ ಸ್ವಲ್ಪ ನೋಡಿಕೊಂಡು ಮನೆಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಅಷ್ಟೊತ್ತಿಗಾಗಲೇ ಸಾಯಂಕಾಲ ಆಗಿತ್ತಲ್ವ, ಹಾಗಾಗಿ ನೋಡಿ ಇಲ್ಲಿ ತುಂಬ ಚೆನ್ನಾಗಿತ್ತು ತೇರು ಮಾತ್ರ. ಜಾತ್ರೆ ಎಲ್ಲ ತುಂಬ ಚೆನ್ನಾಗಿತ್ತು. ಇನ್ನೂ ತುಂಬ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ನಿಮಗೆ ತೋರಿಸೋದಕ್ಕೆ. ಜಾತ್ರೆಯಲ್ಲಿ ಇನ್ನೂ ತುಂಬ ಆಚೆ ಕಡೆ ಎಲ್ಲ ತುಂಬ ಜೋಕಾಲಿ ಎಲ್ಲ ಹಾಕಿದ್ರು, ಆದರೆ ನಮಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಂತ. ರಶ್ ಇರೋ ಕಾರಣ ಎಲ್ಲಿ ಹೋಗೋಕ್ಕಾಗಲಿಲ್ಲ. ಸೊ ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಇದು ನಮ್ಮ ಮಮ್ಮಿ ಪಳಾರ ಹಾಕಿಸ್ಕೋತಾ ಇದ್ರು. ಪಳಾರ ಅಂದರೆ ಜಾತ್ರೆಗೆ ಬಂದರೆ ಪಳಾರ ನಮ್ಮ ಸೈಡೆಲ್ಲ ಪಳಾರ ಬೇಕೇ ಬೇಕು. ಪಳಾರ ತೊಗೊತಾ ಇದ್ರು. ಇಲ್ಲಿ ನೋಡಿ ಅವ್ರು ಬಜ್ಜಿ ಎಲ್ಲ ತುಂಬ ಬಿಸಿ ಬಿಸಿ ಬಜ್ಜಿ ಮಾಡ್ತಾಯಿದ್ರು ಅವ್ರ ಅಂಗಡಿಯಲ್ಲಿ. ಪಳಾರ ಫಿಕ್ಸು. ಪಳಾರಕ್ಕೋಸ್ಕರನೇ ನಾವು ಇಲ್ಲಿ ನಿಂತಿದ್ವಿ, ಪಳಾರ ತೊಗೊಂಡು ಇದು ಬರಬೇಕಂತ. ನೋಡಿ ಇಲ್ಲಿ ಪಳಾರ ಬಜ್ಜಿ ತೊಗೊಂಡು ಮನೆ ಕಡೆ ಹೋಗೋಣ ಅಂತ ತೊಗೊತಾ ಇದ್ವಿ. ನಿಮಗೆ ಏನಾದರೂ ನಮ್ಮ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಿಸ್ ಮಾಡದೆ ಇದೇ ಥರ ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ಕಂಟಿನ್ಯೂ ಆಗಿ ನೋಡ್ತಾ ಇರಿ ಆಯಿತಾ. ಇನ್ಮೇಲಿಂದ ನಿಮಗೆ ಡೈಲಿ ಇದೇ ಥರ ವೀಡಿಯೋಸ್ ತುಂಬ ಚೆನ್ನಾಗಿ ಬರ್ತಿರುತ್ತೆ. ನೋಡಿ ನಾವು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಕತ್ಲಾಯ್ತಲ್ವ, ಹಾಗಾಗಿ ಮನೆಗೆ ಹೋಗೋಣ ಅಂತ ವಾಪಸ್ ಕಾರ್ ಹತ್ರ ಹೋಗ್ತಾ ಇದ್ವಿ. ಮತ್ತು ಈ ಸಂಜೆ ಈ ಲೈಟಿನ ಬೆಲೂನ್ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇತ್ತು. ಇವತ್ತಿನ ವಿಡಿಯೋಗೆ ಇಷ್ಟೇ. ಬಾಯ್, ಮತ್ತೆ ಸಿಗುವ.